ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ, ನಾಗೇಶ್ ಕ್ರಿಯೇಟಿವ್ ಫಾರ್ಮರ್ ಯೂಟ್ಯೂಬ್ ಪೇಜ್ ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಂಗೆ ಒಳ್ಳೊಳ್ಳೆ ವೀಡಿಯೋ ಮಾಡೋಕ್ಕೆ ನನಗೆ ತುಂಬ ಪ್ರೋತ್ಸಾಹ ಆಗುತ್ತೆ ನಿಮ್ಮ ಕಡೆಯಿಂದ. ನಾನು ಇದೇ ರೀತಿ ಕ್ರಿಯೇಟಿವ್ ಆಗಿ ಏನೇನು ನಾನು ಫಾರ್ಮ್ ಹೌಸಲ್ಲಿ ಬೆಳೆದಿದ್ದೀನಿ ನಿಮಗೆ ವೀಡಿಯೋಸ್ ಎಲ್ಲ ಕೊಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಇದು ಬಟರ್ ಫ್ರೂಟು ಬೆಣ್ಣೆಹಣ್ಣು ಅಂತ ಹೇಳ್ತೀವಿ. ಈ ಬೆಣ್ಣೆಹಣ್ಣು ಆ್ಯಕ್ಚುಲಿ ಬಂದುಬಿಟ್ಟು ಮಹಾರಾಷ್ಟ್ರದ ತಂದಿದೆ ಈ ವೆರೈಟಿ. ನಾನು ಡಿಫ್ರೆಂಟ್ ಒಂದು ಆಶ್ ವೆರೈಟಿ ಅಂತ ಹೇಳಿದ್ರು. ಮತ್ತು ಇನ್ನೊಂದು ತುಂಬ ಸೈಜ್ ಬರುತ್ತೆ. ನಿಮಗೆ ಬೇರೆ ವೀಡಿಯೋಸ್ ಎಲ್ಲ ನಾನು ನೋಡಿ ಯೂಟ್ಯೂಬ್ ಚಾನಲ್ಗಿದೆ, ಒಳ್ಳೆ ಸೈಜ್ ಬರುತ್ತೆ. ಇದು ಆಲ್ರೆಡಿ ನೋಡಿ, ಇದು ಇವಾಗ ಡಿಸೆಂಬರ್ 31 ನೋಡಿ ಈ ಥರ ಆಗಿದೆ. ಆಲ್ರೆಡಿ ಒಂದು 30 ಇದೇ ಥರ ಇದೆ. ಇದಕ್ಕೆ ಇವಾಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡ್ತೀವಿ. ಪ್ಯೂರ್ ಆರ್ಗ್ಯಾನಿಕ್ ನಾವು ಹಾಕ್ತಾ ಇರೋದು. ಆರ್ಗ್ಯಾನಿಕ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಡಾಕ್ಟರ್ ಸಾಯಿಲ್ ಒಂದು ಸ್ವಲ್ಪ ಕೊಡ್ತಾ ಇದ್ದೀನಿ, ಮತ್ತು ಗೊಬ್ಬರ, ಮತ್ತು ಜಿಂಕು, ಮೆಗ್ನೀಷಿಯಮು, ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡ್ತಿದ್ದೀನಿ. ನೋಡಿ ಇದು ನೋಡಿ, ಈ ಗಿಡ ನೋಡಿ ಎಷ್ಟು ನಿಮ್ಗೆ ಹೂವು ಬಿಟ್ಟಿದೆ ಅಂತ. ಈಗ ಆ್ಯಕ್ಚುಲಿ ಇವಾಗ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲ ತೋಟ ಎಲ್ಲ ಲೈಟಾಗಿ ಹುಲ್ಲೆಲ್ಲ ಕಳೆ ಎಲ್ಲ ಹೊಡೆದು ಬ್ರಿಕ್ ಹೊಡೆದು ನೋಡಿ. ಇವಾಗ ನಾವು ಆ್ಯಕ್ಚುಲಿ ಬಂದುಬಿಟ್ಟು ವೆಲ್ವೆಟ್ ಬೀನ್ಸ್ ಹಾಕ್ತಾಯಿದ್ದೀನಿ. ಸೊ ದಟ್ ನಮಗೆ ಏನಾಗುತ್ತೆ ಅಂತ ಹಿಡಿದಿಡುತ್ತೆ. ಎಲ್ಲ ನಮ್ಮ ತೋಟಕ್ಕೂ ವೆಲ್ವೆಟ್ ಬೀನ್ಸ್ ಹಾಕ್ಸ್ಬಿಡ್ತೀನಿ ಬೇಸಿಗೆನಲ್ಲಿ. ಮತ್ತು ಇದಕ್ಕೆ ಒಳ್ಳೆ ಹಸಿರೆಲ್ಲ ಗೊಬ್ಬರ ಆಗುತ್ತೆ. ಇದೇ ಥರ ಲೈನ್ ಫುಲ್ಲು ನಾನು ಹಾಕ್ಬಿಟ್ಟಿದ್ದೀನಿ. ಏನೋ ನೋಡಿ, ಈ ಗಿಡ ನೋಡಿ, ಬಟರ್ ಫ್ರೂಟ್ ನೋಡಿ, ಇದು ನೋಡಿ, ಇದು ಒಂದು ವೆರೈಟಿ ಒಳ್ಳೆ ಸೈಜ್ ಬರುತ್ತೆ. ಲಾಸ್ಟ್ ಟೈಮ್ ಒಂದು 28,000 ರೂಪಾಯಿ ಇಲ್ಲೇ ಬಂದು ತೊಗೊಂಡೋಗಿದ್ರು. ಸ್ವಲ್ಪ ನಾನು ಸೂಪರ್ ಮಾರ್ಕೆಟ್ಗೆಲ್ಲ ಕೊಟ್ಟಿದ್ದೆ. ಈಗ ನೀರು ಕೊಡ್ತೀವಿ, ನೈಟ್ ನೀರಿಂದ ಈ ಥರ ಲೈನ್ ಏಕ ಹಾಕ್ಸಿದ್ದೀವಿ. ಮತ್ತು ಇದೇ ತೋಟದಲ್ಲೂ ಅಷ್ಟೇ. ಬನ್ನಿ, ಮತ್ತು ಇನ್ನೊಂದು ಗಿಡ ಆ್ಯಕ್ಚುಲಿ ಸುತ್ತು ಹಾಕಿದ್ವಿ. ನಮ್ಮದು ಆ್ಯಕ್ಚುಲಿ ನಾವು ವರ್ಕ್ ಫ್ರಮ್ ಬೆಂಗಳೂರು ಇರೋದ್ರಿಂದ ಸೊ ನಾವು ವೀಕೆಂಡ್ಸ್ ಮಾತ್ರ ಬರಬೇಕಾಗುತ್ತೆ. ಸ್ವಲ್ಪ ರೈತರು ಸರಿಯಾಗಿ ನೋಡ್ಕೊಳ್ಳಲ್ಲ, ಬಟ್ ಆದರೂ ಕೆಲವು ಮಾತ್ರ ಉಳ್ಕೊಂಡಿದ್ದಾವೆ. ನೋಡಿ ಈ ತೋಟದಲ್ಲೆಲ್ಲ ಹಾಕಿದ್ದೀನಿ, ಇಲ್ಲೆಲ್ಲ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಬರ್ತಾಯಿದೆ. ಇದು ಲೈನೆಲ್ಲ ಇದೆ. ಸೊ ರೆಡ್ ಹ್ಯಾಂಡ್ ಎಲ್ಲ ಹಾಕಿದ್ದೀನಿ. ಒಳ್ಳೆ ಬಟರ್ ಫ್ರೂಟ್. ನನ್ನ ಹತ್ರ ಒಂದು 60 ಗಿಡ ಇದೆ. ಅದರಲ್ಲಿ ಒಂದು 30 ಗಿಡ ಆಲ್ರೆಡಿ ಇಳಿದು ಸ್ಟಾರ್ಟ್ ಆಗಿದೆ. ಸೊ ಈ ತೋಟದಲ್ಲಿ ಈಗಿನ ಆ ಕಡೆ ಬಾರ್ಡ್ರಲ್ಲಿ ಹಾಕಿದ್ದೀನಿ. ಸೊ ಬಾರ್ಡ್ರಲ್ಲಿ ಹಾಕಿದ್ದೀನಿ, ಇದರಲ್ಲೂ ಚೆನ್ನಾಗಿ ಬರ್ತಾಯಿದೆ. ಆ ಕಡೆ ಲೈನ ನಿಮ್ಮ ನೆಕ್ಸ್ಟ್ ವೀಡಿಯೋದೆಲ್ಲ ತೋರಿಸ್ತೀನಿ. ಮತ್ತು ನಾನು ನಿಮಗೆ ಲೆಮನ್, ಅದೇ 365 ಡೇಸ್ ಬರೋಂಥ ಲೆಮನ್ ಹಾಕಿದ್ದೀನಿ. ಒಂದು 18 ಗಿಡ ಹಾಕಿದ್ದೀನಿ. ಸೊ 18 ಗಿಡದಲ್ಲಿ 10 ಗಿಡ ಚೆನ್ನಾಗಿ ಬಂದಿದೆ, 8 ಗಿಡ ಚೆನ್ನಾಗಿ ಬರಲಿಲ್ಲ, ಸರಿಯಾಗಿ ನೋಡ್ಕೊಳ್ಳಿಲ್ಲ ಆ ವ್ಯಕ್ತಿ. ಸೊ ಇದು ವೆಲ್ವೆಟ್ ಬೀನ್ಸು, ಇದು ಎಲ್ಲ ಕಂಪ್ಲೀಟ್ ವೆಲ್ವೆಟ್ ಬೀನ್ಸ್ ಹಾಕ್ತಾ ಇದ್ದೀನಿ. ಪ್ರತಿ ಜಾಸ್ತಿಯೆಲ್ಲ ಹಂಗೆ ಮಾಡ್ತೀನಿ. ಸೊ ಹಸಿರೆಲ್ಲ ಗೊಬ್ಬರ ಆಗಿರುತ್ತೆ. ಇದನ್ನು ಮತ್ತೆ ಪ್ರೋಗ್ರೆಸ್ ವೀಡಿಯೋಸ್ ನಿಮ್ಗೆ ತೋರಿಸ್ತಾ ಇರ್ತೀನಿ. ಹೆಂಗೆ ಹಸಿರಿಗೆ ಗೊಬ್ಬರ ಹಾಕಿದ್ರೆ ಎಷ್ಟು ಬೆಳೆ ಬರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಮ್ಯಾಂಗೋ ಹಾಕಿದ್ದೀನಿ. ಮತ್ತು ಇನ್ನೊಂದು ಬ್ಯೂಟಿ ಏನಂದರೆ ಅಲ್ಲಲ್ಲಿ ಮಹಾಗಣಿನೂ ಹಾಕ್ಬಿಟ್ಟಿದೆ. ಆ್ಯಕ್ಚುಲಿ ನಾನು ಈ ತೋಟ ಮಾಡಿದ ಉದ್ದೇಶ ಏನಂದರೆ ಮಹಾಗಣಿ ಮತ್ತು ಬಟರ್ ಫ್ರೂಟ್ ಹಾಕಿದ್ದು. ಬಟ್ ಬಟರ್ ಫ್ರೂಟು ನನಗೆ ಸರಿಯಾಗಿ ನೋಡ್ಕೊಳ್ಳೋದ್ರಿಂದ ನಮ್ಮ ರೈತರಿಗೆ ನೋಡ್ಕೊಳ್ಳೋ ನಾವು ವೀಕೆಂಡ್ಸ್ ಬರ್ತೀವಿ, 15 ತಿಂಗಳಾದರೂ ಬರೋಲ್ಲ ಅವರು ನಮ್ಮ ಕಡೆ ಬೆಂಗಳೂರಿಂದ. ಸರಿಯಾಗಿ ನೋಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಏನು ಮಾಡಿಬಿಟ್ಟೆ, ಮತ್ತೆ ಅರಕ ಕಟ್ಬಿಟ್ಟೆ. ಎಲ್ಲೆಲ್ಲೂ ಮಾಗಣಿದೆ ಉಳಿಸ್ಕೊಂಡು. ಮತ್ತು ಮಾಗಣಿ ನನಗನ್ನಿಸ್ತಂಗೆ ಯಾವುದೂ ಹೋಗಿಲ್ಲ. ಮತ್ತು ಆ ಗ್ಯಾಪ್ಗೆ ಈಗ ಲೈಕ್ ಮಲೆನಾಡು ಥರ ನಾವು ತೋಟ ಥರ ಮಾಡೋಣ, ಫಾರೆಸ್ಟ್ರಿ ತೋಟ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ನೋಡಿ ಇದು ಲೆಮನ್, 365 ಡೇಸ್ ನೋಡಿ. ಇಲ್ಲಿ ಗಿಡ ಕೀಳ್ತಾ ಇರುತ್ತೆ, ಮತ್ತು ಇಲ್ಲಿ ಹೂವು ಆಗ್ತಾನೆ ಇರುತ್ತೆ. ನೋಡಿ ಇಲ್ಲಿ ನೋಡ್ಬೋದು, ಹೂವು ಆಗ್ತಾನೆ ಇರುತ್ತೆ, ಹೂವು ಎಲ್ಲ ಬರ್ತಾನೆ ಇರುತ್ತೆ. ಎನಿ ಟೈಮ್ ನಿಮ್ಗೆ ಕಾಯಿ ಬರ್ತದೆ. ಇದು ಬಟರ್ ಫ್ರೂಟು, ಇದೊಂದು ವೆರೈಟಿ. ಮತ್ತು ಇದು ಲೆಮನ್, ಇದು ನೋಡಿ, ಇದು ಆಲ್ರೆಡಿ ಹೂವು ಸ್ಟಾರ್ಟ್ ಆಗಿದೆ. ಈಗ ಸ್ವಲ್ಪ ಪೀಸ್ ಎಲ್ಲ ಇದೆ. ಸೊ ಇದು ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ನಿಮಗಿಲ್ಲಿ ಈಗ ನನ್ನ ಆ್ಯಕ್ಚುಲಿ ಗಿಡ ಒಂದು ತೋಟ ಬಂದುಬಿಟ್ಟು ಅಷ್ಟು ಸ್ವಲ್ಪ 3.5 ಇಯರ್ಸ್. ನೀವು ನೋಡ್ಬೋದು ಇದರಲ್ಲಿ ಎಷ್ಟು ಚೆನ್ನಾಗಿ ಆಲ್ರೆಡಿ ಒಂಬಳೆ ಎಲ್ಲ ಬಂದಿದೆ ಅಂತ. ನೋಡಿ ಇದು ಒಂಬಳೆ, ಇದೊಂದು ಒಂಬಳೆ ಶುರುವಾಗಿದೆ. ಇದನ್ನೆಲ್ಲ ಒಂಬಳೆ ಶುರುವಾಗುತ್ತೆ. ಇದು ಆ್ಯಕ್ಚುಲಿ ಮಲೆನಾಡಿಂದ ನಾನು ತಂದಿದ್ದು. ಮಲೆನಾಡಲ್ಲ, ಆ್ಯಕ್ಚುಲಿ ಮಲೆನಾಡು ಅಂತಾರೆ. ಶಿವಮೊಗ್ಗದ ಹತ್ರ ಚನ್ನಗಿರಿ ಅಂತ ಅಲ್ಲಿ ತಂದಿದ್ದು ಗಿಡ. ನೋಡಿ ಎಲ್ಲ ಆಲ್ರೆಡಿ ಗಿಡ ಎಲ್ಲ ತುಂಬ ಬುಡ ಎಲ್ಲ ನೋಡೋದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ. ತುಂಬ ಆ್ಯಕ್ಚುಲಿ ರಿಯಲಿ ರೈತರು ಕೆಲಸ ಮಾಡೋದು ಇನ್ನೂ ಚೆನ್ನಾಗಿ ಬರ್ಬೋದು. ನಾವು ಬೆಂಗಳೂರಲ್ಲಿ ಇಟ್ಕೊಂಡು ಈ ರೀತಿ ಮೇಂಟೈನ್ ಮಾಡಿದ್ದೀವಿ. ಇಲ್ಲೇ ರೈತರಿದ್ದು 24 ಗಂಟೆ ನೋಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನೋ ಗಿಡ ಅಂತ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು, ಧನ್ಯವಾದಗಳು ನನ್ನ ಚಾನಲ್ ವೀಕ್ಷಿಸೋದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒನ್ಸ್ ಅಗೇನ್.